ನನ್ನ ಬಗ್ಗೆ ಏನಾರ ಈ ಡುಮ್ಮಿ ಪಿನ್ಗಿನ್ ಇಟ್ಬಿಟ್ಟವಳ ತಗ್ಲಾಕೊಂಡ್ರೆ ಜೀವಂತವಾಗಿ ಸುಟ್ಟು ಬಿಡ್ತಾನಲ್ಲಪ್ಪ ನನ್ನ ಗಂಡ. ರೀ, ನಾನೇನು ಮಾಡಿಲ್ಲ ಮಾವ. ಅತ್ತೆ ಏನು ಮಾಡಿಲ್ಲ, ನನ್ನ ಮಾತು ಕೇಳಿ. ಹೌದಾ ಕಂದ? ಹಾಗಾದ್ರೆ ಆ ಬೇಕೂಫ್ ನನ್ನ ಮಗನೇ ಇರಬೇಕು. ಸೀನಾ, ಸೀನಾ ಬಾರ್ದ ಇಲ್ಲಿ. ಅಪ್ಪ ಯಾಕೆ ಮತ್ತೆ ಬೈತಿದ್ಯಾ? ಅಯ್ಯೋ ಕತ್ತೆ ಬಡವಾ ಸಾರ್, ಅಂಥದ್ದೇನಂದ್ರಿ ಸಾರ್? ನನ್ನ ಸೊಸೆಗೆ ಕಣ್ಣಲ್ಲಿ ನೀರು ತುಂಬಿಕೊಂಡೈತೆ ಮಗ. ಅಪ್ಪ ನೀನು ಬಾಣ್ಲಿ ತಲೆ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಏನು ಮಾಡಿಲ್ಲ. ಅಯ್ಯೋ ಮಾವ, ಇಲ್ಲಿ ನೋಡಿ, ನಾನು ಈರುಳ್ಳಿ ಹೆಚ್ಚ್ತಾ ಇದ್ದೆ, ಕಣ್ಣಲ್ಲಿ ನೀರು ಬಂತು ಅಷ್ಟೇ. ನಾನು ಕೆಲಸ ಮಾಡ್ತಿರೋದನ್ನ ನೋಡಿ ನೀವೆಲ್ಲ ಮತ್ತೆ ಅತ್ತೆಗೆ ಬೈತಿರೋ ಅಂತ ಈರುಳ್ಳಿ ಮುಚ್ಚಿಟ್ಟೆ. ನೀವು ಅದನ್ನೇ ಏನೋ ಅನ್ಕೊಂಡು ಸುಮ್ಮನೆ ಗಾಬರಿ ಪಟ್ರಿ ಮಾವ. ಇನ್ನೊಂದ್ಸಲ ಸುಮ್ಮನೆ ನನ್ಗೆ ಏನಾರ ಅಂದ್ರೆ ಅಷ್ಟೇ. ಆಮೇಲೆ ವಾಟ್ ಮಿಸ್ಟರ್ ಡ್ಯಾಡಿ, ಯು ಮಿಸ್ಅಂಡರ್ಸ್ಟ್ಯಾಂಡ್ ದಿಸ್ ಲೇಡಿ. ಇಟ್ಸ್ ಆಲ್ ಲವ್ ಇನ್ ದಿ ಗೇಮ್, ಫೇರ್ ಅಂಡ್ ವಾರ್. ಬಾಯ್. ಅವ ರಶ್ಮಿ, ನನ್ನ ಕಂದ, ನಿನ್ನ ಕಣ್ಣಲ್ಲಿ ನೀರು ನೋಡಿದ್ನಲ್ಲ ಅಷ್ಟೇ ನನ್ನ ತಲೆ ಕೆಡಿಸಿತ್ತು. ತಮಾಷೆಗೂ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು ಕಣವ. ನಿನ್ನ ಕಣ್ಣಲ್ಲಿ ನೀರು ಬಂದರೆ ನಾನು ಬದುಕಿದ್ದು ದಂಡ ಅನ್ಸತ್ತೆ ಕಣವ, ದಂಡ ಅನ್ಸತ್ತೆ. ಮಾವ ಯಾಕಿಷ್ಟು ಬೇಜಾರು ಮಾಡ್ಕೋತೀರಾ? ಈ ಮನೇಲಿ ನನ್ನ ಎಲ್ಲರೂ ಚೆನ್ನಾಗೇ ನೋಡ್ಕೋತಾ ಇದ್ದಾರೆ. ಅವ್ರು ಯಾರು ಏನು ಅನ್ನಲ್ಲ ಮಾವ. ಅವ್ವ ತಾಯಿ, ನಿಮ್ಮ ಅಣ್ಣನೇ ದೊಡ್ಡವನು ಅಂದ್ಕೊಂಡಿದ್ದೆ. ಇಲ್ಲ, ನಿಮ್ಮ ಮನೆಯಲ್ಲಿ ಒಳ್ಳೆತನ ಅಂತ ಬಂದರೆ ಮರಕ್ಕಿಂತ ಮರ ದೊಡ್ಡದು. ಒಬ್ರಿಗೊಬ್ರು ಮೀರಿಸ್ಬಿಡ್ತೀರ. ನಿನ್ನ ತಂಟೆಗೆ ಯಾರು ಬರಲ್ಲ ಕಣವ. ನಿನ್ನ ಬೆನ್ನ ಹಿಂದೆ ನಾನಿದ್ದೀನಿ ಕಣವ. ನನ್ನ ಸೊಸೆಗೆ ನಾನೇ ಅಪ್ಪ, ನಾನೇ ಅವ್ವ. ಇನ್ನು ಸುದ್ದಿಗೆ ಯಾರನ್ನಾರು ಬಂದರೆ ನಾನೇ ದೆವ್ವ ಅಷ್ಟೇ. ಪಾಪ ನಮ್ಮ ಮಾವ, ನಾನು ಈರುಳ್ಳಿ ಹೆಚ್ಚೋದು ನೋಡೇನೇನೆ ಅವ್ರಿಗೆ ತುಂಬ ಬೇಜಾರಾಗೋಯ್ತು ಅನ್ಸುತ್ತೆ. ಇನ್ಮೇಲೆ ನಾನು ಈರುಳ್ಳಿ ಕಟ್ಟೆ ಮಾಡೋದಿಲ್ಲ, ಈರುಳ್ಳಿ ಹೆಚ್ಚಕ್ಕೆ ಮಿಷಿನ್ ಬರುತ್ತಲ್ಲ ಅದನ್ನೇ ತರಿಸ್ಬಿಡ್ತೀನಿ. ಕ್ಯೂಟ್ ಮಾವ. ಇದು ಮೆಡಿಕಲ್ ಕೌನ್ಸಿಲ್ ಕೊಟ್ಟಿರೋ ಲೈಸೆನ್ಸು. ಇದು ನನ್ನ MBBS ಡಿಗ್ರಿ ಸರ್ಟಿಫಿಕೇಟು. ಇದು ನನ್ನ ರಿಸರ್ಚ್ ಪೇಪರ್ಸ್ಗೆ ಬಂದಿರೋ ಅವಾರ್ಡು. ಇದೆಲ್ಲ ನನ್ನ ಮಾವ ಇರಲಿಲ್ಲ ಅಂದಿದ್ರೆ ಯಾವುದೂ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದ್ರಲ್ಲಿ ನಂದೇನೈತಿ ಪಾರು? ಎಲ್ಲ ಆ ಮಕ್ಕಳೊಂದೇ ನಿನ್ನ ಶ್ರಮ ಆದಯ. ನಿಜವಾಗ್ಲೂ ಅದಕ್ಕೆ ನೀನು ನೋಡಿದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಅದಕ್ಕೆ ನಾವೆಲ್ಲ ಇದನ್ನ ಟಿವಿನಾಗೆ ಪಿಕ್ಚರ್ನಾಗೆಲ್ಲ ನೋಡ್ತಿದ್ದೋ, ಆದ್ರೆ ಇವತ್ತು ನೀನು ಮನೆಗೆ ತಂದಿದ್ಯಾ, ನಮ್ಗೆಲ್ಲ ಬೋ ಖುಷಿ ಐತೈತೆ. ಅದಕ್ಕೆ ನನಗೂ ನಿಮ್ಮ ಥರ ಆಗ್ಬೇಕನ್ನಿಸ್ತಿದೆ. ಹೊಸೆ ಬರೀ ಅನ್ಕೊಂಬಿಟ್ರೆ ಹಾಕಿಲ್ಲ, ಅದಕ್ಕೆ ಥರ ಬೋ ಕಷ್ಟಪಟ್ಟು ನೀನು ಓದಬೇಕು. ಆಗ ನಿಂಗೂ ಇದೇ ಥರ ಪದಕ ಸಿಗ್ತೈತೆ. ಬರೀ ರಮ್ಯ ಮಾತ್ರ ಮೆಚ್ಚುಗೆ ತಗೊಂಡ್ರೆ ಸಾಲದು. ರತ್ನ, ರಾಣಿ ಇಬ್ರು ಒಳ್ಳೆ ಹೆಸರು ತಗೊಳ್ಬೇಕು. ದಿಟ ಪಾರು, ನಮ್ಮ ಗುಂಡು ನೋಡು, ಮೊನ್ನೆ ಮಾದಪ್ಪಣ್ಣ ಸಿಕ್ಕಿ ನಮ್ಮ ಮನೆಗೆ ಎಂಥ ಹೆಣ್ಣು ಸೊಸೆಯಾಗಿ ಸಿಕ್ಕವಳೆ ಅಂತ ಕಣ್ ತುಂಬ್ಕೊಂಡು ಹೇಳ್ಬಿಟ್ರು. ನನಗೆ ನನ್ನೆಲ್ಲ ತಂಗಿರು ಒಳ್ಳೆ ಹೆಸರು ತಗೋಬೇಕು, ಆಟೆ ನನ್ನ ಗುರಿ. ಅಯ್ಯೋ ಯಾಕಣ್ಣ ಹೇಗೆ ಹೇಳ್ತೀಯಾ? ನೀನೊಳ್ಳೆ, ಯಾಕೆ ನಿನ್ನ ಮಕ್ಕಳು ನಮ್ಮ ಅದಕ್ಕೆ ಥರ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತಿಲ್ವಾ? ನಿಮ್ಗನ್ನಿಸ್ತಿಲ್ವಾ ಅದಕ್ಕೆ? ಅದು ನಾನು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಕೈಕಾಲು ಮುಖ ತಗೊಬತ್ತೀನಿ. ಗರ್ಲ್ಸ್, ಏನಿದು? ಅದಕ್ಕೆ ರತ್ನಾಕಾಗ ಹೇಳಿದ ಮಾತಿಗೆ ಏನೋ ಉತ್ತರನೇ ಕೊಡ್ಲಿಲ್ಲ, ಹಂಗೆ ನಿಧಾನಕ್ಕೆ ಜಾಗ ಖಾಲಿ ಮಾಡ್ತಿದ್ಯಲ್ಲ. ಅದಾ, ನಾನು ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಯಾರನ್ನ? ಗೊತ್ತಿಲ್ಲ.
ದಣಿಗಳೇ, ಸದಾ ನಿಮ್ಮ ಗಳಿಗೆಗೆ ಏನಾರ ಹೇಳೋನೆ ನಾನು ಅಂಥದ್ರಾಗೆ ನಾನೇನು ತಪ್ಪು ಹೇಳ್ದೆ ಅಂತ ಹೆಂಗೆ ಹೊಡೆದ್ಬಿಟ್ರೆ. ನೀನು ಹೇಳೋ ವಿಷಯ ಖುಷಿಯಾಗಿದ್ದಿದ್ರೆ ಕತ್ತಲ್ಲಿದ್ದು ಚೈನ್ ತೆಗೆದು ಇನಾಮು ಅಂತ ನಿನ್ನ ಕೈಗಿಡ್ತಿದ್ದೆ. ಆದರೆ ನೀನು ಹೇಳ್ತಿರೋ ವಿಷಯ ಏನು? ನಾನು ಗೆದ್ದೆ ಅಂತ ಬೀಗದ ಮೇಲೂ ಆ ಪಾರ್ವತಿ ಡಾಕ್ಟ್ರ್ ಆಗಲ್ಲ ಅಂತ ಖಚಿತಪಡಿಸ್ಕೊಂಡ ಮೇಲೂ ಅವಳಿಗೆ ಲೈಸೆನ್ಸ್ ಹೇಗೋ ಸಿಕ್ತು? ಇದೆಲ್ಲ ಹೇಗೋ ಸಾಧ್ಯ? ದಣಿಗಳೇ, ನಾನೊಂದು ಬಗೆದರೆ ದೈವ ಬಂದು ಬಗಬಹುದು ಅಂತ ತಾವೇ ಎಷ್ಟು ಕಿತ ಹೇಳಿಲ್ಲ ಹೇಳಿ. ನಿಜ ಕಣೋ ಛತ್ರಿ, ಆ ಶಿವು ಮನೆ ಮೇಲೆ, ಆ ಮನೆಯವ್ರ ಮೇಲೆ ದೇವಿ ಬಲ ಜೋರಾಗೇ ಇದೆ. ನಾವು ಇನ್ನೇನು ಗೆದ್ವಿ ಅಂತ ಮುಂಬಾಗ್ಲಲ್ಲಿ ಕಾಯ್ತಾ ಇದ್ರೆ ಸೋಲು ಅನ್ನೋದು ಹಿಂಬಾಗ್ಲಿಂದ ಬಂದು ನಾವು ಮಲಗೋ ಮಂಚದ ಮೇಲೆ ಕೂತಿದೆ. ಇದನ್ನೆಲ್ಲ ಹೇಗೋ ಬಗೆಹರಿಸೋದು? ಛ, ಯಾಕೋ ಜೀವನದಲ್ಲಿ ಗೆಲುವೇ ಇಲ್ವೇನೋ ಅನ್ನಿಸ್ತಿದೆ. ದಣಿಗಳೇ, ತಾವೇನು ತೆಪ್ಪು ತಿಳ್ಕೊಳಕ್ಕಿಲ್ಲ ಅಂದರೆ ಒಂದು ಮಾತು ಹೇಳ. ಮನೆ ತುಂಬ ತಿಪ್ಪೆ ಸುರ್ಕೊಂಡು ಕಾಲು ತೊಳ್ಕೊಂಡು ಯಾರಾದರೂ ಒಳಗಡೆ ಬರ್ತಾರೇನೋ, ಬೊಗಳು ಅದೇನು ಅಂತ. ಆ ಕೇರಳ ಮಾಂತ್ರಿಕನ ಶಿಷ್ಯ ಒಂದು ಮಾತು ಹೇಳಿದ್ದ, ತಾನು ಹೇಳೋದೇ ಮರ್ತ್ಬಿಟ್ಟೆ ನಿಮ್ಮ ತವ. ಏನು ಹೇಳಿದ್ನೋ ಬೊಗಳು? ಈ ಮನೆ ವಾಸ್ತು ಸರಿ ಇಲ್ಲ, ಇಲ್ಲಿ ಏನು ಮಾಡಿದ್ರು ಏಳಿಗೆ ಆಗಕ್ಕಿಲ್ಲ ಅಂತ ಹೇಳಿದ್ದ ದಣಿಗಳೇ. ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಗ್ಲು ಹಾಕಿದ್ರಂತೆ. ಈಗ ಹೇಳ್ತಿದ್ಯಲ್ಲ ಆ ವಿಷಯನ? ಆ ಕೇರಳ ದೊಡ್ಡ ಮಾಂತ್ರಿಕರು ನಾನು ಎಲ್ಲ ನೋಡ್ಕೊತೀನಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳ್ತಿರ್ಲಿಲ್ವಾ? ಅದಕ್ಕೆ ನಾನು ಸುಮ್ಮನಾಗ್ಬಿಟ್ಟೆ ದಣ್ಗಳೇ. ಛತ್ರಿ, ನೀನು ಹೇಳ್ತಿರೋದೆಲ್ಲ ಸರಿನಾ ಅಂತ ತಿಳ್ಕೊಳ್ಳೋದಕ್ಕೆ ಆ ದೊಡ್ಡ ಮಾಂತ್ರಿಕನೇ ಇಲ್ವಲ್ಲೋ? ಯಾಕೋ ಈ ಮರಿ ಮಾಂತ್ರಿಕ ಹೇಳ್ತಿರೋದು ನಿಜ ಅನ್ನಿಸ್ತಿದೆ ಕಣೋ. ಮೊದಲು ಕೈ ಇಟ್ಟಿದ್ದೆಲ್ಲ ಚಿನ್ನ ಆಗೋದು, ಹಾಕಿದ ಕೆಲಸ ಎಲ್ಲ ಕೈಗೆಟ್ಕೋದು. ಈಗ ಏನು ಮಾಡೋದು ಸರಿ ಹೋಗ್ತಿಲ್ಲ. ಎಲ್ಲ ಹೇಗೋ ಸರಿಪಡಿಸೋದು? ದಣೆ, ಈಗ ಏನು ಮಾಡವ ಅಂತೀರಾ? ನಮ್ದು ಇನ್ನೊಂದು ಮನೆ ಇದೆಯಲ್ಲ, ಅಲ್ಲಿ ಬದಲಾಯಿಸೋಣ. ವಾಸಸ್ಥಾನ ಬದಲಾಯಿಸಿದ್ರೆ ಒಳ್ಳೇದಾದರೂ ಆಗ್ಬೋದು. ಸ್ಥಳ ಮಹಿಮೆ, ವಾಸ್ತು ಪ್ರಕಾರ ಎಲ್ಲ ಸರಿ ಹೋದರೆ ನಾವು ಮಾಡೋ ಎಲ್ಲ ಕೆಲಸನೂ ಸಲೀಸಿ ಆಗ್ಬೋದು. ಆಯ್ತು ದಣ್ಗಳೇ, ನಾಳೆಯಿಂದನೇ ಕೆಲಸ ಶುರು ಮಾಡಿಸ್ತೀನಿ. ಆದಷ್ಟು ಜಲ್ದಿ ಆ ಮನೆಗೆ ಹೋಗ್ಬಿಡವ. ಆದರೆ ನೇರ ಆ ಮನೆಗೆ ಹೋಗೋದು ಬೇಡ. ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಪುರೋಹಿತರನ್ನು ಕರೆಸಿ ಪೂಜೆ ಮಾಡಿಸಿ ಆಮೇಲೆ ಒಳಗಡೆ ಕಾಲಿಡೋಣ. ಅರ್ಥ ಆಯ್ತು ದಣಿ. ಅಮ್ಮ, ಅಮ್ಮ, ಚಿಗವ ಹೊಸಿ ಸುಮ್ಮನೆ ನಿಂತ್ಕ. ನಿನ್ನ ಮಗನೇನು ಉಪ್ಪು ಖಾರ ಹಾಕಿ ನೆಕ್ತಾರ? ಅನ್ನ ಆಗೋವರೆಗೂ ಕಾದು ಆರೋವರೆಗೂ ಕಾಯಿಲಿಲ್ಲ ಅನ್ನಂಗೆ ಆಯ್ತು ನಿಂದು. ಅಲ್ಲ, ಇಂಡಿಯಾ ಪಾಕಿಸ್ತಾನ ಬಾಂಬ್ ಹಿಡ್ಕೊಂಡು ಯುದ್ಧ ಮಾಡಕ್ಕೆ ನಿಂತವ್ರೆ. ಯಾವಾಗ ಏನಾಯ್ತದೆ ಅಂತ ಗೊತ್ತಿಲ್ಲ. ಅಷ್ಟರೊಳಗೆ ನಿನ್ನ ಮಗ ಉದ್ಧಾರ ಆಗೋದನ್ನ ನೋಡು. ಸೋಮ ಆಯ್ತೇನ್ಲಾ? ಬಂದೆ. ಕೇಳಿಸ್ಕೊಂಡ್ಯಾ? ನಿನ್ನ ಕಣ್ಣಲ್ಲಿ ನಿಂಗೆ ನಂಬಕ್ಕಾಗಲ್ಲ. ಹಾಗೆ ತಯಾರಾಗಿರ್ತಾನೆ ನಿನ್ನ ಮಗ. ವಾ ಏ ತಲೆ ಎತ್ಲಾ. ಲೇ, ನಮಗೆ ನಮ್ಮ ರಿಸೆಪ್ಷನ್ ಆಗ್ಯಾ ಸೂಟ್ ಹಾಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದ್ದು. ನಿನಗೆ ಮದುವೆಗಿಂತ ಮುಂಚೆ ಸಿಕ್ಕಿಬಿಟ್ಟದೆ. ಅಣ್ಣ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಕಣ್ಣಕ್ಕೆ ಕಾಣ್ತಿಲ್ವ ನಮ್ಮ ತಮ್ಮ? ಬಿಸ್ನೆಸ್ ಮ್ಯಾನ್ ಅಲ್ಲ, ವಿದ್ಯಾವಂತ. ಫಾರಿನ್ ರಿಟರ್ನು, ಇಂಗ್ಲೆಂಡಲ್ಲಿ ಡಾಕ್ಟ್ರೇಟು, ಅಮೇರಿಕಾದಲ್ಲಿ ಆಫೀಸು, ಮಾಸ್ತಿ ಕೊಪ್ಪಲಲ್ಲಿ ಮನೆ. ಸಾಕೇನಲ್ಲ ಬಿಲ್ಡಪ್ಪು. ನೀವೊಂಥರ ಈ ಗುಬ್ಬಿ ಇದ್ದಂಕಲ್ಲ, ಗುರಿ ಬಿಟ್ರು ಗೂಡು ಬಿಡಕ್ಕಿಲ್ಲ ಅಂತೀಯ. ಚಿಕ್ಕವ, ಬರೀ ಹೊಡಿತೀವಿ ಬಡಿತೀವಿ ಅನ್ಕೋಬೇಡ. ನಮ್ಮನ್ನು ನಾವು ಉಳಿಪೆಟ್ಟು ಕೊಟ್ಟು ಶಿಲಾ ಬಾಲಿಕೆ ಮಾಡಿಟ್ಟಿದ್ದೀವಿ. ಶಿಲಾ ಬಾಲಿಕೆ ಅಲ್ಲಕ್ಕಲ್ಲ, ಶಿಲಾ ಬಾಲಕ ಏನಮ್ಮೆ? ಸಾಕು ಸೋಮ. ಮನು, ಬೇಡಪ್ಪ, ನಂಗೆ ಏನಾದರೂ ಪರವಾಗಿಲ್ಲ. ಇವ್ರ ಮಾತನ್ನು ನಂಬೇಡ. ಮನು, ನಿಮ್ಮ ಅಮ್ಮನ ಮಾತು ಮಾತ್ರ ಕೇಳಬೇಡ. ಕೇಳಿದ್ರೆ ಗೊತ್ತಲ್ಲ ಏನಾಗುತ್ತೆ ಅಂತ. ಸೋಮ,
ಅಮ್ಮ ರೀ ಬ್ರೋಕರ್ನ ಶಿವ ಮನೆ ಹತ್ರ ಕಳಿಸಿದ್ದೀನಿ. ಇನ್ನೇನು ಎಲ್ಲ ಕೆಲಸ ಆದ ಹಾಗೆ. ಅಲ್ಲನೇ ಶಿವು ಒಪ್ತಾನೆ ಅಂತೀಯ? ಖಂಡಿತ ಒಪ್ಪಲ್ಲ. ಅವ್ನು ಮೊದಲು ಒಪ್ಪಬಾರ್ದು, ಅದೇ ನಮಗೂ ಒಳ್ಳೇದು. ಅದಕ್ಕೇನೇನು ಬೇಕೋ ಎಲ್ಲ ವ್ಯವಸ್ಥೆನೂ ನಾನೇ ಮಾಡಿದ್ದೀನಿ. ಬ್ರೋಕರ್ ಹೋಗ್ತಾನಲ್ಲ, ಎಲ್ಲ ಗೊತ್ತಾಗುತ್ತೆ ಬಿಡಿ. ಶಿವ ಶಿವ ಇದೇನಪ್ಪ ಮನೇಲಿ? ಯಾರು ನೀವು? ಗೊತ್ತಾಗ್ಲಿಲ್ಲ. ಶಿವ ಇಲ್ವೇನಮ್ಮ? ಓ ನಿಂಗಣ ಸಂತೆಗಿದ್ದೀರಾ? ಶಿವು, ನನ್ನ ನೆನಪು ಇನ್ನೂ ಇದೆಯಾ ನಿಂಗೆ? ಏನಣ್ಣ ಹಿಂಗಂದಿರಾ? ನಮ್ಮ ಬ್ರೋಕರ್ ಶಾಮಣ್ಣನ ಜೊತೆ ಏಟೊಂದು ಕಿತ್ತ ಸಿಕ್ಕಿಲ್ಲ ನಾನು. ಬನ್ನಿ ಕೂತ್ಕೊಳ್ಳಿ. ಅದು ಅಲ್ಲದೆ ನಮ್ಮ ಅಂಗಡಿಗೆ ನೀವ್ ಏಟನ್ಕಿಂತ ಬಂದಿಲ್ಲ. ಅದೇ ಋಣ ಇವತ್ತು ಇಲ್ಲಿ ಕಕ್ಕ ಬಂದಿರೋದು. ಏನಣ್ಣ ಅಂತ ಋಣ? ಅಲ್ಲ, ನಿಮ್ಮ ಅಂಗಡಿ ಹತ್ರ ಬಂದಾಗೆಲ್ಲ ಜ್ಯೂಸು, ಹಣ್ಣು, ಸ್ವೀಟು ಅಂತ ಏನೇನೆಲ್ಲ ಕೊಡಿಸ್ತಾ ಇದ್ದೆ ಶಿವಣ್ಣ. ಅದನ್ನೆಲ್ಲ ಯಾರನ್ನ ಲೆಕ್ಕ ಇಟ್ಟಾರ? ನೀನ್ ಒಳ್ಳೆ ರಾಣಿ, ಕಾಪಿ ಮಾಡ್ಕೊಂಡ್ ತಗೋ ಬರೋ. ಸರಿ. ಮತ್ತಣ್ಣ ಏನ್ ವಿಷಯ? ಅದೇನಪ್ಪ ನಮ್ಮ ಕೆಲಸ, ಸಂಬಂಧ ಕುದುರ್ಸೋದು. ಶಾಮಣ್ಣ ಊರಿಗೆ ಹೋಗಿ ಸೆಟ್ಲ್ ಆದಮೇಲೆ ಅವ್ರ ಕೆಲಸನ ನಾನು ಮಾಡ್ಕೊಂಬರ್ತಾ ಇದ್ದೀನಿ. ಹೆಣ್ಣಿರೋರ ಮನೆಗೆ ಗಂಡು, ಗಂಡಿರೋರ ಮನೆಗೆ ಹೆಣ್ಣು ತೋರ್ಸೋದ ನನ್ನ ಕೈಲಾದ ಕೆಲಸ ಮಾಡ್ಕೊಂಬರ್ತಾ ಇದ್ದೀನಿ. ರತ್ನಾಕ, ನಿನ್ನ ಮದುವೆಗೆ ಅನ್ಸುತ್ತೆ ಸೆಟಪ್ಪು, ಹೊಡೆದಲ್ಲ ಲಾಟ್ರಿ. ಸುಮ್ಮನೆ ಇರ್ತಾರಲ್ಲ, ಇರಿ ಕೇಳ್ತೀನಿ. ನೀನೇನಾದರೂ ಕಣ್ಣೊಡೋದಕ್ಕೆ ಹೇಳಿದ್ದ? ಇಲ್ಲ ಪರೋ, ಆದ್ರೆ ಮನ್ಸಲ್ಲಿ ಅನ್ಕೊಂಡಿದ್ದೇನ ನಿಜ, ಆದ್ರೆ ಬಾಯಿ ಬಿಟ್ಟು ಯಾರಿಗೂ ಹೇಳಿರ್ಲಿಲ್ಲ. ಅದಕ್ಕೆ ದೈವೇಚ್ಛೆ ಅನ್ನೋದು. ಅದಕ್ಕೆ ನೋಡು ನಾನೇ ಬಂದ್ಬಿಟ್ಟೆ. ಕೆಲವಷ್ಟು ಗಂಡುಗಳು ಇದ್ದು ಎಲ್ಲ ವಿದ್ಯಾವಂತರು, ಸಿರಿವಂತರು, ಆಚಾರವಂತರು. ಆದರೆ ಅವ್ರಿಗೆ ಸಂಸ್ಕಾರ ಇರೋ ಹೆಣ್ಮಕ್ಳೇ ಬೇಕಂತೆ. ಈ ಮಾರಿಗುಡಿಲಿ ಸಂಸ್ಕಾರ ಇರೋ ಹೆಣ್ಮಕ್ಳು ಸಿಗ್ತವೆ ಅಂದರೆ ಹಾಲು ಕುಡಿಯೋ ಮಗುನು ನಿಮ್ಮನ್ನ ತೋರಿಸುತ್ತೆ. ಅದಕ್ಕೆ ಸೀದಾ ನಿಮ್ಮ ಮನೆ ಬಂದ್ಬಿಟ್ಟೆ. ಒಳ್ಳೇದಾಯ್ತಣ್ಣ. ಮನ್ಸಲ್ಲಿರೋ ಮಾತು ಹೇಳ್ತೇನೆ ಹೊರಗೆ ಬಂದೈತೆ ಅನ್ಬೇಕೆ ಅದು ದೈವೇಚ್ಛೆನೇ ಇರ್ತೈತೆ. ಆ ಮಾತನ್ನ ಈ ಫೋಟೋ ನೋಡ್ಕೊಂಡು ಹೇಳಪ್ಪ. ಹಾಂ ತಗೋ. ಮಾವ, ಇದಕ್ಕೆ ರತ್ನನೇ ಇಂಪಾರ್ಟೆಂಟ್. ಅವಳು ನೋಡ್ಲಿಕ್ಕೆ ಕೊಡು. ರತ್ನವ ಇದ ತಕ. ರಾಣಿ, ಇಲ್ಲಿ ನೋಡು. ಅಕ್ಕ, ಇವ್ರು ಅವ್ರೇ ಅಲ್ವಾ? ಯಾರವ? ಈ ಹುಡುಗನ ನಮ್ಮ ರತ್ನಿಗಿನ್ನ ಚಿಕ್ಕ ವಯಸ್ಸು, ಆದರೆ ನಮ್ಮ ರಾಣಿಗೆ ಜೋಡಿ ಆಗ್ತದೆ. ಕೇಳೋಣ ತೋರಿಸಿ. ಮಾಸ್ತಿ ಕೊಪ್ಲು ಊರ್ದೊರೆ, ಒಬ್ಬನೇ ಮಗ ಮನು ಅಂತ. ಬರೀ ಮನು ಅಲ್ಲಪ್ಪ, ಡಾಕ್ಟ್ರು ಮನುಗೌಡ ಅಂತ. ಇಂಗ್ಲೆಂಡ್ನಲ್ಲಿ ದೊಡ್ಡ ಓದುವನ್ನೆಲ್ಲ ಓದ್ಯವನಂತೆ. ಆಮೇಲೆ ಫಾರಿನ್ನಲ್ಲಿ ಆಫೀಸ್ ಇದೆಯಂತೆ. ಅವನಿಗೆ ಶ್ರೀಮಂತಿಕೆ, ಆಡಂಬರ, ಹದ್ದೂರಿಗಿಂತ ಬಡವ್ರ ಮನೆ ಹೆಣ್ಮಕ್ಳೇ ಬೇಕಂತೆ. ನಾನು ಹಿಂಗೆ ಅಂತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ತಂಗಿನ ಅವತ್ತಿನ ದುಡಿಮೆ ಅವತ್ತೇ ಮಾಡ್ಕೊಂಡು ದುಡಿಯೋ ಕೂಲಿ ಮಾಡೋರು ಬೇಕಾದ್ರೆ ಕೊಟ್ಬಿಡ್ತೀನಿ. ಆ ನಾಗೇಗೌಡ, ಸೋಮೇಗೌಡ ಇರುವಂಥ ಕಚಡ ಮನೆಗಂತೂ ಕಳಿಸ್ಕೊಡೋಕ್ಕಿಲ್ಲ ನಾನು. ಶಿವು, ನನ್ನ ಮಾತು ಕೇಳಿಸಿಗು. ಅಣ್ಣ, ನಾನು ಒಂದ್ಕಿಂತ ಹೇಳಿದ್ಮ್ಯಾಕೆ ಮುಗಿದೋಯ್ತು. ಈ ವಿಚಾರದಾಗೆ ನಮ್ಮ ಮಾತಾಡಿದ್ರೆ ಬ್ಯಾರೆ ಥರ ಇರ್ತೈತೆ.
ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ತಕೊಳ್ಳಿ. ಮಾವ ಮಾವ ಶಿವು ಕೋಪಿಷ್ಟ ಕಣಮ್ಮ, ಆದರೆ ನೀನು ಭಾಳ ಬುದ್ಧಿವಂತೆ ಕಣಮ್ಮ. ಈ ಜಾತಕನು ಈ ಫೋಟೋನು ಇಲ್ಲಿ ಇಟ್ಟಿರ್ತೀನಿ, ಒಂದು ಕಿತ ನೋಡಿ ನಿರ್ಧಾರ ಆಗ್ತಾರೆ. ಬರ್ತೀನಮ್ಮ. ಬ್ರೋಕರ್ ಫೋನ್ ಮಾಡಿದ. ನಾವು ಅನ್ಕೊಂಡ ಹಾಗೆ ಶಿವು ಈ ಮನೆ ಜೊತೆ ಸಂಬಂಧ ಬೆಳೆಸೋದಕ್ಕೆ ಒಪ್ಕೊಂಡಿಲ್ವಂತೆ. ಇದೇನಮ್ಮಿ ಕೈಗೆ ಹೂ ಸುತ್ಕೊಂಡ್ಮೇಲೆ ನಮಗೆ ರೂಮ್ ಒಳಗೆ ಬಿಡಕ್ಕಿಲ್ಲ ಅಂತವ್ರೆ. ಇಡು ದಿವಸ ಆಯ್ತದೆ ಅಂತ ಇದ್ರು, ಈಗ ಹಾಕಿಲ್ಲ ಅಂತವ್ರೆ. ಇದೆಲ್ಲ ಮೊದಲು ಅತ್ತಿಗೆನೆ ಪ್ಲ್ಯಾನ್ ಮಾಡಿದ್ರು, ಹಿಂಗಾಯ್ತದೆ ಅಂತ ಮೊದಲೇ ಹೇಳಿದ್ರು. ಇದಕ್ಕೆ ಇನ್ನೊಂದು ಪ್ಲ್ಯಾನ್ ಐತೆ ಅಂತ ಅರ್ಥ ಅಲ್ವಾ ಅತ್ತಿಗೆ? ನಮ್ಮ ಮುಂದೆ ಇರೋದು ಒಂದೇ ದಾರಿ. ನೀನು ಯಾಕೆ ಮಾಸ್ತಿ ಕೊಪ್ಪಳ ಸಂಬಂಧ ಬೇಡ ಅಂತಂದೆ? ಬಾರೋ, ಅಗಲ್ ಕಂಡಿರೋ ಬಾವಿಗೆ ಯಾರನ್ನ ಇಳಿಬಿದ್ದಾರ? ಅವ್ರ ಜೊತೆ ಸಂಬಂಧ ಮಾಡೋಕ್ಕೆ ಯಾರ ಯೋಚನೆ ಮಾಡಾರ ಬಾರೋ? ಹೆಣ್ಣನ್ನ ಕಾಲು ಕಸಕ್ಕಿಂತ ಕೀಳಾಗಿ ನೋಡೋ ಜನ ಅವರು. ಮದುವೆಗೆ ಮುಂಚೆ ನಿನ್ನನ್ನೇ ಅದು ಏಟ್ ಕೆಡ್ದಾಗ ನಡೆಸ್ಕೊತಿದ್ರು. ಅಂಥವ್ರ ಮನೆಗೆ ನಮ್ಮ ರಾಣಿನ ಕಳಿಸದ ಬಾರೋ. ಯಾವ ವ್ಯಕ್ತಿ ಒಂದು ಹೆಣ್ಣಿಗೆ ಬೆಲೆ ಕೊಡೋಕ್ಕಿಲ್ವೋ ಅಂಥವ್ರನ್ನ ನನ್ನ ತಂಗಿ ಕೈ ಹಿಡಿಯೋಕ್ಕೆ ನಾನು ಬಿಡೋಕ್ಕಿಲ್ಲ ಪಾರೋ. ಆಟೆಯ ಅಲ್ಲ ಮಾವ, ನಾವು ನಾಗೇಗೌಡ ಸೋಮೇಗೌಡನ ನೋಡಿದ್ವು ಅಷ್ಟೇ. ಮನೋರ ಬಗ್ಗೆ ನಮಗೇನು ಗೊತ್ತೇ ಇಲ್ಲ. ಹಾಗಿದ್ಮೇಲೆ ಮನೋರು ಹಾಗೆ ಇರ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಬೆಳೆದಿರೋ ವಾತಾವರಣ ಪಾರೋ. ಈಗ ಅಣ್ಣವ್ರ ದಾರಿ ತಪ್ಪಿದ ಮಗ ಪಿಕ್ಚರ್ ನೋಡಿದ್ಯಾ? ಅದ್ರಾಗೆ ಅಣ್ಣವರು ಅವಳಿ ಜವಳಿ ಬೇರೆ ಬೇರೆ ಆಯ್ತಾರೆ. ಒಬ್ಬ ಕೇಡಿಗಳ ತಾವ ಬೆಳಿತಾನೆ, ಇನ್ನೊಬ್ಬ ಒಳ್ಳೆಯವ್ರ ತಾವ ಬೆಳಿತಾನೆ. ಕೇಡಿಗಳ ತಾವು ಬೆಳೆದವನು ಕಳ್ಳನೇ ಆಯ್ತಾನೆ, ನೆನಪಿರ್ಲಿ. ಅದಕ್ಕೆ ನಂಗೆ ಯಾಕೋ ಈ ಸಂಬಂಧ ಮಾಡೋಕ್ಕೆ ಮನಸ್ಸೇ ಹೋಗ್ತಾ ಇಲ್ಲ ಪಾರು. ಸರಿ ಮಾವ, ನೀನು ಈ ವಿಷಯದಲ್ಲಿ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದೆಯಾ ಅಂದಮೇಲೆ ನಾನು ಅಡ್ಡ ಬರಲ್ಲ, ಅಡ್ಡ ಬಾಯಿ ಹಾಕೋಕ್ಕೂ ಹೋಗಲ್ಲ. ಅದಕ್ಕೆ ಆ ಶಿವ ರಾಣಿನ ಮನು ಕೊಡಬೇಕು ಅಂದರೆ ಅದೇನೋ ದಾರಿ ಐತೆ ಅಂದ್ರಲ್ಲ, ಏನು ದಾರಿ ಅದು? ಶಿವು ನಮ್ಮ ಮನೆ ಬಗ್ಗೆ, ನಮ್ಮ ಮನೆ ಜನರ ಬಗ್ಗೆ ಅನ್ಕೊಂಡಿರೋ ಅಭಿಪ್ರಾಯನ ಮುರಿಬೇಕು. ಅವನು ಅನ್ಕೊಂಡಿರೋದು ತಪ್ಪು ಅಂತ ಅವನಿಗೆ ಅನ್ಸೋದಕ್ಕೆ ಶುರು ಆಗಬೇಕು. ಅದೇ ನನ್ನ ಮುಂದಿನ ಪ್ಲ್ಯಾನ್. ನೋಡಮ್ಮಿ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಕೈಗೊಂದು ಬ್ರಷ್ ಕೊಟ್ಬಿಟ್ಟು ಚಿತ್ರ ಬರಿ ಅಂದ್ಬಿಡು, ಬರೆದು ಬಿಡ್ತೀನಿ. ಈ ಥರ ಒಗಟಿನ ಮಾತು ಮಾತಾಡಬೇಡ, ಅದೇನಂತ ಬಿಡಿಸೇಳು ಅಷ್ಟೇ ರೀ. ನಿಮ್ಮನ್ನ ಮತ್ತೆ ಸೋಮೇಗೌಡನ ನೋಡಿ ಮನುನು ಹಾಗೆ ಅನ್ಕೊಂಡಿರ್ತಾನೆ. ಆದರೆ ಮನು ತುಂಬ ಒಳ್ಳೆಯವನು ಅಂತ ಶಿವುಗೆ ನಂಬಿಕೆ ಬರಬೇಕು. ಅದಾಯಿತು ಅಂದರೆ ಒಬ್ಬ ವ್ಯಕ್ತಿನ ತಪ್ಪಾಗಿ ತಿಳ್ಕೊಂಡ್ಬಿಟ್ನಲ್ಲ, ಎಂಥ ಅನ್ಯಾಯ ಮಾಡಿಬಿಟ್ಟೆ ಅಂತ ಅವನಿಗೆ ಅನ್ನಿಸ್ಬೇಕು. ಅದೇ ನಮ್ಗೆ ಬೇಕಾಗಿರೋದು. ಹಂಗಾರೆ ಹೆಂಗೆ ನಂಬಿಸೋದು ಅದಕ್ಕೆ? ಆತ್ರಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ, ಕಾಯಬೇಕು. ಶಿವು ಮನೆ ಜನ ಹೊರಗೆ ಬರೋದನ್ನ ಕಾಯಬೇಕು. ನಾವು ಮನುನ ಹೊರಗೆ ಕಳಿಸಿ ಶಿವು ಮುಂದೆ ನಟನೆ ಮಾಡೋ ಹಾಗೆ ಮಾಡಬೇಕು. ಎಲ್ಲ ಅನ್ಕೊಂಡ ಹಾಗೆ ಆದರೆ ಇವ್ರು ಮಾಡೋದು ಒಂದೊಂದಲ್ಲ, ಮೊದ್ಲೇ ಸಂದಾಗಿತ್ತು. ಇಂಟರ್ನೆಟ್ ಇಲ್ಲ ಅಂದ್ರೆ ಎಲ್ಲಿಂದ ತರೋಣ? ಅವ್ರ ಮನೆಯಿಂದ ತಕ್ಕ ಬರ್ಬೇಕು ತಾನೆ. ಏನಾಯ್ತು ರಾಣಿ? ನೋಡೋಣ, ರೇಸನ್ ತರುಮ ಅಂತ ಸೊಸೈಟಿ ಹೋಗಿದ್ದೆ. ಅದು ಎಂಥದ್ದು ಸರ್ವರ್ ಇಲ್ಲ ಅಂತ ಕಳಿಸ್ತಿದ್ನಲ್ಲ, ಹಂಗೆ ಆಗೈತೆ ಅಂತ ನಾನು ಅನ್ಕೊಂಡ್ರೆ ಎಲ್ರದ್ದು ಐತೈತೆ, ನನಗ್ ಮಾತ್ರ KYC ಅಂತ ಕೊಡ್ಲೇ ಇಲ್ಲ. ರಾಣಿ, ಅದು KYC ಅಂದರೆ ನೋ ಯೋರ್ ಕಸ್ಟಮರ್ ಅಂತ. ನಮ್ಮ ಅಂಗಡಿಗೂ ಕಸ್ಟಮರ್ ಬರ್ತಾರೆ, ನಾವು ಯಾವತ್ತನ ಏನಾರ ಕೇಳಿದೀವಾ? ಅಯ್ಯೋ, ನಿನ್ ಕಸ್ಟಮರ್ಸ್ ಬೇರೆ, ಅವ್ರ ಕಸ್ಟಮರ್ಸ್ ಬೇರೆ ಅಣ್ಣ.
ಏ ಇವಾಗ ಏನಂತವ? ಅಣ್ಣ ನೀನೇ ಬಂದು ಎಬಿಟ್ ಒತ್ಬೇಕಂತೆ, ಇಲ್ಲಾಂದ್ರೆ ರೇಸನ್ ಸಿಗಕ್ಕಿಲ್ಲ. ಬಾರಣ ಹೋಗುಮ. ನಾನು ಎಬ್ಬೆಟ್ ಅಲ್ಲವಾ, ನಂಗೂ ಸೈದಕ್ಕೆ ಬರ್ತದೆ. ಅದ ಹಂಗಲ್ಲ ಅಣ್ಣ, ನೀನೇ ಬಂದು ಎಂತದು ಮಿಸಿನಾಗೆ ಎಬ್ಬೆಟ್ ಒತ್ಬೇಕಂತೆ. ಅಯ್ಯೋ ಅದಕ್ಕೆ ಹೇಳೋದು, ನಮ್ಗೆ ಯಾಕವ ಈ ಕಾಲ್ಡಕ್ಕಿ ಸಾಹಸ? ನಾನು ಹೇಳಿದ್ರೆ ನೀ ಕೇಳೋಕೆ ಇಲ್ಲ. ಯಾಕಣ್ಣ ಬಿಡ್ಬೇಕು? ಬಡೂರಿಗಂತಾನೆ ಮಾಡ್ಸಿರ ಕಾಲ್ಡದು, ನಾವೇನ್ ಶ್ರೀಮಂತ್ರೆ? ಸುಮ್ಕಿರು ನೀನು. ವಸ್ತು ತಕೊಂಡ್ರು ತೆರಿಗೆ, ಮಾರಾಟ ಮಾಡಿದ್ರು ತೆರಿಗೆ, ಬಡ್ಡಿ ತಕೊಂಡ್ರು ತೆರಿಗೆ, ಸಾಲ ತಕೊಂಡ್ರು ತೆರಿಗೆನೆಯ. ಹಿಂಗೆ ಎಲ್ಲಾನು ಕಟ್ಬಿಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕೂರಕ್ಕಾಯ್ತದ? ಸುಮ್ಕಿರು ನೀನು. ಬಂದಿದ್ ನಾ ಬಿಡ್ಬಾರ್ದು, ತಕಬೇಕು. ದ್ವಾಸೆ ಇಡ್ಲಿಗಾದ್ರೂ ಅಕ್ಕಿ ಆಯ್ತದೆ, ನಡಿ ಹೋಗುಮ. ರಾಣಿ ಹಠ ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ಅಯ್ಯೋ ಚಿಕ್ಕ ವಯಸ್ಸಿಂದನೂ ಹೀಗೆ ಅದಕ್ಕೆ ಇವಳು ಯಾವ್ದನ್ನೂ ಬೇಕು ಅಂತ ಕೇಳಲ್ಲ, ಅಕಸ್ಮಾತಾಗಿ ಬೇಕು ಅನ್ಸಿದ್ರೆ ಬಿಡೋ ಮಾತೇ ಇಲ್ಲ. ಆಯ್ತು ಸರಿ, ನಡಿವಾ ಹೋಗುಮ. ಬಾರು, ಸೊಸೈಟಿಲಿ ಹತ್ರದಲ್ಲೈತೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಸರಿ ಮಾವ, ಹುಷಾರು. ಬಾರ ಹೋಗು. ನಮ್ಮ ರತ್ನಗಿನ್ನ ಚಿಕ್ಕ ವಯಸ್ಸು, ಆದ್ರೆ ನಮ್ಮ ರಾಣಿಗೆ ಜೋಡಿ ಆಗ್ತದೆ.